ಬಿಗ್ ಬಾಸ್ 1 ಅಲ್ಲಿ ಸೂಪರ್ ಹಿಟ್ ಅದು. ಬಿಗ್ ಬಾಸ್ 1 ಈಗ್ಲೂ ಯಾರೂ ಮರೆಯಕ್ಕಾಗಲ್ಲ. ನಾನು ಅಷ್ಟೇ ಅವಾಗೇನೋ ಕಾಲೇಜೋ, ಸ್ಕೂಲೋ ಓದ್ತಾ ಇದ್ದೆ ಅನ್ಸುತ್ತೆ. ಆಗ ನೋಡಿದ್ದು ನನಗೆ ಈಗ್ಲೂ ನೆನಪಿದೆ. ಬಟ್ ಹಿಂಗೆ ಅದೆಲ್ಲ ಏನಾದ್ರು ಕ್ಯಾರಿ ಫಾರ್ವರ್ಡ್ ಮಾಡಿದ್ರಾ? ಹಿಂಗೆ ಹಾಡ್ಬೇಕು, ಹಂಗೆ ಒಂದು ಎಕ್ಸ್‌ಪೀರಿಯನ್ಸ್ ಅಂತ ಇತ್ತಲ್ಲ, ಅದನ್ನೇನಾದ್ರು ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರಾ ಅಂತ? ನಾನ್ ಚೆನ್ನಾಗ್ ಮಜಾ ಮಾಡ್ಬೇಕು ಅಂತ ನಾನ್ ಇತ್ತು. ಅನ್ಕೊಂಡಿದ್ದೆ. ಹಾ. ಮತ್ತೆ 2ನೇದು ತುಂಬಾ ಜಗಳಗಳಲ್ಲಿ ನಾನು ಇನ್ವಾಲ್ವ್ ಆಗ್ಬಾರ್ದು ಅಂತ ನಾನು ಅಲ್ಲಿ ಜಗಳ ನಡೀತಾ ಇದ್ರು ದೂರ ನಿಂತ್ಕೊಂಡು ನೋಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಇದು ಕಿರಿಕ್ ರಾಣಿ ಆ ಥರ ಹೆಸರು ಬೇಡ. ಹಾ. ನಮಗೆ ನಾವು ಹ್ಮ್. ಮನೆಯಲ್ಲಿ ನಾನು ಹ್ಮ್. ಎಷ್ಟು ಕೂಲ್ ಆಗಿ ಸಿಂಪಲ್ ಆಗಿರ್ತೀನಿ. ಆ ಹ್ಮ್. ಥರಾನೇ ಇದು ಬರೋಣ ಅಂತ ಹ್ಮ್. ಇದ್ದೆ. ಹ್ಮ್. ಆಂಡ್ ಫಸ್ಟ್ ಡೇ ಇಂದಾನೇ ಯಾವುದೇ ನಟನೆ ಬೇಡ. ಹ್ಮ್. ಹ್ಮ್. ಚಿಲ್ ಆಗಿರ್ತೀನಿ ಅಂತ ನಾನಿದ್ದೆ. ಸೊ ಹಂಗೆ ಹ್ಮ್. ನಾನಿದ್ದೆ. ಹ್ಮ್. ಬಟ್ ಅಟ್ ದ ಸೇಮ್ ಟೈಮ್ ಮ್ಯಾಕ್ಸಿಮಮ್ ಎಂಟರ್‌ಟೈನ್ ಮಾಡ್ಬೇಕು. ಹ್ಮ್. ಹ್ಮ್. ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಎಂಟರ್‌ಟೈನ್ ಮಾಡ್ಬೇಕು. ಓಕೆ. ಅದು ನನ್ನ ಗೋಲ್ ಇತ್ತು. ಆಂಡ್ ಅದ್ ನಾನು ಎಲ್ಲೋ ಒಂದ್ ಕಡೆ ಅದ್ದೂರಿಯಾಗಿ ನಾನು ಅಚೀವ್ ಮಾಡ್ದೆ. ಸೊ ನೈಸ್ ಅದು ಗೊತ್ತಾಗತ್ತೆ ಬಿಡಿ. ಇಲ್ಲಿ ಗಿಲ್ಲಿ ಅವ್ರ ಹವಾ ಕ್ರಿಯೇಟ್ ಆಗಿದ್ದಾಗಿರ್ಬೋದು, ಜೊತೆಗೆ ಅವ್ರಿಗೆ ಒಂದು ಸಿಕ್ಕಂತಹ ರೆಸ್ಪಾನ್ಸ್ ಆಗಿರ್ಬೋದು ಕನ್ನಡದಲ್ಲಿ. ಹೆಂಗೆ ಅನ್ನಿಸ್ತು ಸಂಚನ ನಿಮಗೆ? ಖುಷಿ ಆಯ್ತು. ಒಂದು ಹ್ಮ್. ಪ್ಯಾಟೆ ಹುಡುಗನಿಗೆ ಇಷ್ಟು ಪ್ರೀತಿ ಸಿಕ್ತು, ಇಷ್ಟು ಹ್ಮ್. ಐಡೆಂಟಿಟಿ ಸಿಕ್ತು, ಇಷ್ಟು ರೆಕಾಗ್ನಿಷನ್ ಸಿಕ್ತು ಅಂತ ತುಂಬಾನೇ ಖುಷಿ ಆಯ್ತು. ಅಂಡ್ ಹ್ಮ್. ಹ್ಮ್. ಅವ್ರ ಹಗಲ್ ಮೇಲೆ ಎತ್ಬಿಟ್ಟು ಶೋ ಹ್ಮ್. ಒಂದು ಚಕ್ರವ್ಯೂಹದ ತರ ಹ್ಮ್. ತಿರುಗಿ ಹ್ಮ್. ಪ್ರತಿಯೊಂದು ಕರ್ನಾಟಕದ ಮನುಷ್ಯನ ಮನ್ಸಲ್ಲಿ ಇಷ್ಟು ಜಾಗ ಮಾಡ್ಕೊಂಡಿದ್ದು ತುಂಬಾನೇ ಸಂತೋಷ ಆಯ್ತು ನೋಡ್ಬಿಟ್ಟು. ಓಕೆ. ಅವ್ರು ಎಷ್ಟು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ಅನಿಸ್ತು ನಿಮ್ಗೆ ಅವ್ರು ನಾನು ವಿನ್ ರೀಲ್ಸ್ ಆಗಿದ್ದು? ಅಲ್ಲೇ ನೋಡಿದೆ. ಹ್ಮ್. ನಾನು ತೆಲುಗು ಹ್ಮ್. ಬಿಗ್ ಬಾಸ್ ಹೌಸ್ ಹೌಸಲ್ಲಿ ಒಳಗಿದ್ದೆ. ಒಳಗಿದ್ರಿ. ಹೌದು. ಅಂಡ್ ನಾನು ಬಂದಷ್ಟರಲ್ಲಿ ಒಂದು 20 ಡೇಸ್ ಟೆಲಿಕಾಸ್ಟ್ ಇತ್ತು. ಹ್ಮ್. ರೀಲ್ಸ್ ಹ್ಮ್. ಅಲ್ಲೆಲ್ಲ ನೋಡಿದೆ. ಓಕೆ. ಬಟ್ ಅಷ್ಟು ಅದ್ದೂರಿಯಾಗಿ ಹಿಟ್ ಆಯ್ತಲ್ಲ, ಹಾ. ಅದಕ್ಕೆ ನಾವು ಚಪ್ಪಾಳೆ ಹೌದು, ಹೊಡಿಲೇಬೇಕು. ಹೌದು. ಈವನ್ ತೆಲುಗುನಲ್ಲೂ ಕೂಡ ಗಿಲ್ಲಿ ಅವರಿಗೆ ಫ್ಯಾನ್ಸ್ ಕ್ರೇಜ್ ಎಲ್ಲ ಇತ್ತು ಅಂತ ಒಂದಷ್ಟು ವಿಚಾರಗಳು ಹೊರಗಡೆ ಹರಿದಾಡ್ತಿತ್ತು. ಆ ಥರದ್ದು ಏನಾದ್ರು ನಿಮ್ ಗಮನಕ್ಕೆ ಬಿದ್ದಿದ್ದೇನಾ ಸಂಚನ? ಒಳ್ಳೇದಲ್ವಾ? ಅಲ್ಲಿ ತೆಲುಗುನಲ್ಲಿರೋ ನಮ್ಗೆಲ್ಲ ಇಲ್ಲಿ ಫ್ಯಾನ್ ಬೇಸ್ ಇದ್ರೆ, ಇಲ್ಲಿರೋರ್ಗೆ ಇಲ್ಲಿವರೆಗೂ ಅಲ್ಲಿ ಫ್ಯಾನ್ ಬೇಸ್ ಇದ್ರೆ ತುಂಬಾ ಒಳ್ಳೇದು.